ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026ರಿಂದ 2028ರವರೆಗಿನ ಈ ಪ್ರಮುಖ ಗ್ರಹಗಳ ಯೋಗಗಳು ಅನ್ನೋದು ಈ ಮಾನಸಿಕ ಸವಾಲುಗಳು, ನಿರ್ಧಾರಗಳ ಒಂದು ಈ ಗೊಂದಲ, ಇದರ ಬಗ್ಗೆ ನಾವು ನೋಡೋದಾದರೆ ಈ 26ರಿಂದ 28ರವರೆಗೆ ನಾವು ಏನೆಲ್ಲ ಆಗುತ್ತೆ ಅನ್ನೋದು ಈ ರಾಶಿ ಫಲದಲ್ಲಿ ನೋಡಬಹುದು. ಹಾಗಾದರೆ ಇದು ಕೇವಲ ಸಾಮಾನ್ಯ ರಾಶಿ ಫಲವಲ್ಲ, ಬದಲಿಗೆ ಮುಂದಿನ ಒಂದು ಈ 2-3 ವರ್ಷಗಳ ದಿಕ್ಕು ಅಂದರೆ ಸಿದ್ಧತೆಯನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗದರ್ಶಿಯಾಗಿದೆ. ಮೊದಲು ನಾವು ಮುಂಬರುವ ವರ್ಷ ಅಂದರೆ 2026ರ ವಿಶ್ಲೇಷಣೆ ಮಾಡೋಣ. ಈ ವರ್ಷವು ನಿಮಗೆ ಫೌಂಡೇಶನ್ ಅನ್ನೋದು ಈ ತಳಪಾಯದ ವರ್ಷವಾಗಿದೆ. ಈ ಸಮಯದಲ್ಲಿ ಶನಿ ಭಗವಾನರು ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಈ ಮೀನ ರಾಶಿಯಲ್ಲಿ ಗೋಚರಿಸುತ್ತಾನೆ. ಶನಿಯ ಈ ಒಂದು ಸಂಚಾರಕ್ಕೆ ಒಂದು ವಿಶೇಷ ಹೆಸರಿದೆ, ಅದೇ ಈ ಬೆಳ್ಳಿಯ ಪಾದ. ಇದರ ಅರ್ಥವೇನು ಮತ್ತು ನಿಮ್ಮ ಜೇಬಿನ ಮೇಲೆ ಎಂತಹ ಪರಿಣಾಮ ಅನ್ನೋದು ಬೀರುತ್ತೆ ಎಂಬುದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಜನರು ಶನಿಯನ್ನು ನೋಡಿ ಹೆದರುತ್ತಾರೆ, ಆದರೆ ಈ ಕುಂಭರಾಶಿಯವರಿಗೆ ಶನಿಯು ಲಗ್ನಾಧಿಪತಿ, ನಿಮ್ಮ ಸ್ವಂತ ರಾಶಿಯ ಅಧಿಪತಿಯು ಧನಸ್ಥಾನದಲ್ಲಿ ಅಂದರೆ 2ನೇ ಮನೆಯಲ್ಲಿ ಕುಳಿತಾಗ ಅವನು ಹಣವನ್ನು ಸುರಕ್ಷಿತಗೊಳಿಸುತ್ತಾನೆ. ಲಭ್ಯವಿರುವ ಇದು ಒಂದು ಹೂಡಿಕೆಯ ಸಮಯ. ಸ್ಪಷ್ಟವಾಗಿ ನೀವು ನೋಡಬಹುದು ಏನೆಲ್ಲ ಶುಭ ಮತ್ತು ಅಶುಭಗಳು ಇದೆ ಅನ್ನೋದು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರಿಗೆ ಶನಿಯು ಲಗ್ನಾಧಿಪತಿ, ನಿಮ್ಮ ಸ್ವಂತ ರಾಶಿಯ ಅಧಿಪತಿ. ಹಾಗಾಗಿ ನೀವು ಈ ಒಂದು ಇಲ್ಲಿ ಶನಿ ಇಲ್ಲಿ ಕುಳಿತು ತನ್ನ 3ನೇ ದೃಷ್ಟಿಯನ್ನು ನಿಮ್ಮ 12ನೇ ಮನೆಯಾದ ಇಲ್ಲಿ ಮಕರ ರಾಶಿಯ ಮೇಲೆ ಬೀರುತ್ತಿರೋದು. ಈ ಮಕರ ರಾಶಿಯು ಶನಿ ಸ್ವಂತ ಮನೆಯಾಗಿದೆ. ಇದರ ತರ್ಕವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಶನಿಯು ತನ್ನದೇ ಆದ ಮನೆಯನ್ನು ನೋಡುತ್ತಿದ್ದಾನೆ, ಅದು ಈ ವೆಚ್ಚ ಮತ್ತು ನಷ್ಟಗಳ ಮನೆಯಾಗಿದೆ. ಶನಿದೇವನು ನಿಮ್ಮನ್ನು ದೊಡ್ಡ ಒಂದು ಈ ಆಸ್ಪತ್ರೆಯ ವೆಚ್ಚಗಳು, ಅನಗತ್ಯ ನಷ್ಟಗಳು ಮತ್ತು ಕಾನೂನು ಸಂಕಷ್ಟಗಳಿಂದ ರಕ್ಷಿಸುತ್ತಾನೆ. ಉಳಿತಾಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆಸ್ತಿ ಅನ್ನೋದು ಗಳಿಸುತ್ತೀರಿ. ಈ ಕಬ್ಬಿಣ, ಯಂತ್ರೋಪಕರಣ ಅಥವಾ ಈ ರಿಯಲ್ ಎಸ್ಟೇಟು ಯಾವುದೇ ಒಂದಾಗಿರಲಿ, ಅದರಲ್ಲಿ ನೀವು ಈ 2026ರಲ್ಲಿ ಅದ್ಭುತ ಲಾಭ ಅನ್ನೋದು ಗಳಿಸ್ತೀರ. ಅತ್ಯುತ್ತಮ ವರ್ಷವಾಗಿದೆ. ಆದರೆ ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳು ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ 2ನೇ ಭಾವವು ಇಲ್ಲಿ ಮಾತಿನ ಮನೆಯೂ ಕೂಡ ಹೌದು. ಶನಿಯು ಹೊರಟಾದ ಮತ್ತು ಕಠಿಣವಾದ ಗ್ರಹ. ಈ ಶನಿ ಮಾತಿನ ಮನೆಯಲ್ಲಿ ಕುಳಿತಾಗ ಮಾತಿನಲ್ಲಿ ಕಟುತ್ವ ಅನ್ನೋದು ಬಂದು ಬಿಡುತ್ತೆ. 26ರಲ್ಲಿ ನೀವು ತುಂಬಾ ಜಾಗೃತಿಯಾಗಿ ಇರಬೇಕಾಗುತ್ತೆ. ನೀವು ಸತ್ಯವನ್ನೇ ಹೇಳುತ್ತಿರಬಹುದು, ತರ್ಕಬದ್ಧವಾಗಿ ಸರಿಯಾಗಿರಬಹುದು, ಆದರೆ ನಿಮ್ಮ ಮಾತಿನ ಒಂದು ರೀತಿ ಎಷ್ಟು ಕಠಿಣವಾಗಿರುತ್ತೆ ಎಂದರೆ ನಿಮ್ಮ ಸ್ವಂತ ಕುಟುಂಬದವರು, ನಿಮ್ಮ ಬಂಧು ಬಳಗದವರು ನಿಮ್ಮ ಮೇಲೆ ಈ ಕೋಪ ಅನ್ನೋದು ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಅನ್ನೋದು ಸಿಗುತ್ತೆ. ಎಚ್ಚರಿಕೆ ಏನೆಂದರೆ ಕುಟುಂಬದಲ್ಲಿ ಹಳೆಯ ಕಹಿಯಾದ ವಿಷಯಗಳನ್ನು ಮತ್ತೆ ಕೆದಕಲು ಸಾಧ್ಯತೆ ಇದೆ. ಆಸ್ತಿ ವಿಚಾರವಾಗಿ ಮತ್ತು ಹಳೆಯ ಮಾತುಗಳ ಬಗ್ಗೆ ವಿವಾದಗಳು ಅನ್ನೋದು ಉಂಟಾಗುತ್ತೆ. ಈ ಮನದ ಅಹಂಕಾರವನ್ನು ಬಿಟ್ಟು ಮೃದುವಾಗಿ ಮಾತನಾಡಿ. ಕೋಪ ಬಂದಾಗ ಶಾಂತವಾಗಿರಿ. 26ಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಅನ್ನೋದು ಇದೆ. ಇದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಯಾರಿಗೂ ಸಾಲವನ್ನು ನೀಡಲೇಬೇಡಿ. ಶನಿ 2ನೇ ಮನೆಯಲ್ಲಿ ಇರೋದು. ಈ ವರ್ಷ ನೀವು ಯಾವುದೇ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಹಣವನ್ನು ಸಾಲವಾಗಿ ನೀಡಿದರೆ ಆ ಹಣ ಹೋಯಿತು ಎಂದರ್ಥ. ಆ ಹಣ ಸುಲಭವಾಗಿ ವಾಪಸ್ ಬರುವುದೇ ಇಲ್ಲ.
ನೀವು ಅದನ್ನು ಕೇಳಲು ಹೋದಾಗ ನಿಮ್ಮ ಸಂಬಂಧಗಳು ಹಾಳಾಗುತ್ತವೆ. ಹಣ ಬರುತ್ತದೆ, ಸ್ವಲ್ಪ ಉಳಿಯುತ್ತೆ, ಮತ್ತೆ ಬರುತ್ತೆ. ಹಣದ ಅರಿವು ಅನ್ನೋದು ಇರುತ್ತೆ. ಆದರೆ ಸಾಲ ನೀಡುವುದು ನಿಮಗೆ ಅಷ್ಟೊಂದು ಒಳ್ಳೆಯದೇ ಅಲ್ಲ. ಮತ್ತು ಮೇ ಜೂನ್ 26ರವರೆಗೆ ಈ ಗುರುವು ನಿಮ್ಮ 5ನೇ ಮನೆಯಲ್ಲಿ ಇರೋದು ಅತ್ಯಂತ ಶುಭ ಸ್ಥಿತಿ. ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯವು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸುವರ್ಣ ಕಾಲ. ಸಂತಾನ ಭಾಗ್ಯಕ್ಕಾಗಿ ಯೋಚಿಸುತ್ತಿದ್ದರೆ ಈ ಜೂನ್ 26ಕ್ಕಿಂತ ಮೊದಲಿನ ಸಮಯವು ತುಂಬಾ ಬೆಂಬಲ ಅನ್ನೋದು ನೀಡುತ್ತೆ. ಗುರುವಿನ ದೃಷ್ಟಿ ನಿಮ್ಮ ಲಾಭಸ್ಥಾನ ಮತ್ತು ಲಗ್ನದ ಮೇಲೆ ಬೀರುತ್ತಿದೆ. ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ನೀವು ಇರಿಸಬೇಕಾಗುತ್ತೆ. ಹಾಗಾಗಿ 2026ರ ಒಂದು ಈ ಮಂತ್ರ ಹಣ ಉಳಿಸಿ ಅಂದರೆ ನಾಲಿಗೆ ಅನ್ನೋದು ಬಿಗಿ ಹಿಡೀರಿ ಮತ್ತು ಈ ಸಾಲ ಅನ್ನೋದು ಯಾರಿಗೂ ನೀಡಲೇಬೇಡಿ. 26ರ ಮಧ್ಯಭಾಗದಿಂದ 27ರವರೆಗಿನ ಈ ಸಮಯದತ್ತ ನಾವು ಸಾಗೋಣ. ಇಲ್ಲಿ ಗ್ರಹಗಳ ಒಂದು ಚಲನೆ ಬದಲಾಗುತ್ತಿದೆ. ಈ ಸಮಯವು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಂದು ಈ ಹೈ ವೋಲ್ಟೇಜ್ ಅನ್ನೋದು ಈ ಒಂದು ಡ್ರಾಮವನ್ನು ತರುತ್ತಿದೆ. 26ರ ನಂತರ ಈ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತೆ. ಅದು ನಿಮ್ಮ 6ನೇ ಮನೆಯಲ್ಲಿ. ಇಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿ ಇರೋದು. ಇಲ್ಲಿ ಒಂದು ವಿರೋಧ ಭಾವವಿದೆ. 6ನೇ ಮನೆಯು ದುಸ್ಥಾನ, ರೋಗ, ಋಣ, ಶತ್ರು. ಆದರೆ ಗ್ರಹವು ಇಲ್ಲಿ ಉಚ್ಚ ಗ್ರಹವು ಈ ಉಚ್ಚ ಸ್ಥಿತಿಯಲ್ಲಿ ಇದೆ. ಇದರ ಫಲಿತಾಂಶವೇನು? ಮತ್ತು 6ನೇ ಭಾವವು ಸೇವೆ, ಅಂದರೆ ಇಲ್ಲಿ ಸಂಬಂಧಿಕರೇ ಆಗಿರಬಹುದು, ಮತ್ತು ಒಂದು ಈ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದಾರೋ, ಏನೋ ಒಂದು ಯಾವುದೋ ಒಂದು ಕೆಲಸ ಅಂದರೆ ತಾಂತ್ರಿಕ ಕ್ಷೇತ್ರದಲ್ಲಿ, ಅಂದರೆ ಈ ಪೆಟ್ರೋಲು ಡೀಸೆಲು ಇದ್ದಾರೋ ಯಾವುದೇ ಒಂದು ಕೆಲಸ ಜಾಬ್ನಲ್ಲಿ ಇರುವವರಿಗೆ ಸಮಯವು ರಾಜಯೋಗವಿದ್ದಂತೆ. ಈ ಬಡ್ತಿ ಸಿಗುವ, ಹೊಸ ಉದ್ಯೋಗ ದೊರೆಯುವ ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಕಾಣುತ್ತಿವೆ. ನೀವು ಏನಾದರೂ ನಿರುದ್ಯೋಗಿಗಳು ಆಗಿದ್ದರೆ 26 ಮತ್ತು 27ರಲ್ಲಿ ನಿಮಗೆ ಖಂಡಿತವಾಗಿಯೂ ಕೆಲಸ ಅನ್ನೋದು ಸಿಗುತ್ತೆ. ಆದರೆ ಜಾಗ್ರತೆ, ಈ ಸಮಯದಲ್ಲಿ ಶತ್ರುಗಳು ಪ್ರವಾಹದಂತೆ ಬರ್ತಾರೆ. ಈ ದತ್ತಾಂಶ ಅನ್ನೋದು ಹೇಳುತ್ತೆ. ಗುರುವು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳು ಕೂಡ ಸಾಮಾನ್ಯರಾಗಿ ಇರುವುದಿಲ್ಲ, ಉನ್ನತ ಮಟ್ಟದ ಜನರಾಗಿರ್ತಾರೆ. ಬಹುಶಃ ನಿಮ್ಮ ಬಾಸೇ ಆಗಿರಬಹುದು ಅಥವಾ ದೊಡ್ಡ ಅಧಿಕಾರಿಗಳೇ ಆಗಿರಬಹುದು. ಹೆದರಬೇಡಿ, ಯಾಕೆಂದರೆ ಶನಿಯು ಇನ್ನು 2ನೇ ಮನೆಯಲ್ಲಿ ಕುಳಿತು ತನ್ನ 10ನೇ ದೃಷ್ಟಿಯಿಂದ ಶತ್ರುಗಳನ್ನು ಗಮನಿಸುತ್ತಿದ್ದಾರೆ. ಶತ್ರುಗಳು ಬರುತ್ತಿದ್ದಾರೆ, ಗದ್ದಲ ಮಾಡ್ತಾರೆ, ಪಿತೂರಿ ಅನ್ನೋದು ಮಾಡ್ತಾರೆ. ಆದರೆ ಅಂತಿಮವಾಗಿ ಗೆಲುವು ನಿಮ್ಮದೇ ಆಗಿಬಿಡುತ್ತೆ. ಶನಿಯು ತನ್ನ ರಾಶಿಯ ಜಾತಕದವರನ್ನು ಶತ್ರುಗಳ ಮುಂದೆ ಸೋಲಲು ಎಂದಿಗೂ ಬಿಡುವುದಿಲ್ಲ. ಈ ಗಂಭೀರದ ವಿಷಯದ ಬಗ್ಗೆ ನಾವು ನೋಡೋದಾದರೆ ಈ 22ರ ಅಂತ್ಯ ಮತ್ತು 27ರ ಆರಂಭದಲ್ಲಿ ರಾಹು ಮೀನ ರಾಶಿಯನ್ನು ಬಿಟ್ಟು ಈ ಮಕರ ರಾಶಿಯನ್ನು ಪ್ರವೇಶಿಸುತ್ತಾ ಇರೋದು. ಮಕರವು ನಿಮ್ಮ ಒಂದು 12ನೇ ಮನೆ. ಇದು ಒಂದು ಸಂಕೀರ್ಣವಾದ ಸಮಯ. 12ನೇ ಮನೆಯ ವೆಚ್ಚ ಮತ್ತು ಮೋಕ್ಷಕ್ಕೆ ಸಂಬಂಧಿಸಿದೆ. ಇಲ್ಲಿ ರಾಹು ಮತ್ತು ಭ್ರಮೆ ಅನ್ನೋದು ಸೃಷ್ಟಿಸ್ತಾನೆ. ವಿಶ್ಲೇಷಣೆಯ ಪ್ರಕಾರ ಈ ಒಂದು ಸಮಯ ನಿಮಗೆ ಈ ಒಂದು ಸೈಬರ್ ವಂಚನೆಯೇ ಆಗಬಹುದು, ಇಲ್ಲಾಂದರೆ ಆನ್ಲೈನ್ ವಂಚನೆ ಆಗಬಹುದು. ತುಂಬಾ ಜಾಗರೂಕರಾಗಿ ಇರಬೇಕಾಗುತ್ತೆ. ಎಲ್ಲವೂ ನಿಯಂತ್ರಣದಲ್ಲಿದೆ. ಸಾಡೆಸಾತಿಯ ಪರಿಣಾಮ ಕಡಿಮೆಯಾಗುತ್ತಿದೆ. ನೀವು ನಿರಾಳರಾಗುತ್ತೀರಿ. ಸರಿಯಾಗಿ ಅದೇ ಸಮಯದಲ್ಲಿ ಈ ಒಂದು ಇಂಟರ್ನೆಟ್ ಮೂಲಕ ನಿಮ್ಮ ಉಳಿತಾಯದ ಮೇಲೆ ದಾಳಿಯಾಗಬಹುದು. ಅನಗತ್ಯ ವೆಚ್ಚಗಳು, ಅಂದರೆ ಯಾವುದೇ ಒಂದು ದೇಶವಿಲ್ಲದ ಓಡಾಟ, ಖರ್ಚುಗಳು ಹೆಚ್ಚಾಗುತ್ತವೆ. ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೆ ಅರ್ಥವಾಗೋದೇ ಇಲ್ಲ. ಆದ್ದರಿಂದ 2027ರಲ್ಲಿ ನಿಮ್ಮ ಈ ಪಾರ್ಟ್ನರ್ಗಳು, ಅಂದರೆ ಒಂದು ಬ್ಯಾಂಕ್ ವಿವರಗಳು, ಒಂದು ಆನ್ಲೈನ್ ವಹಿವಾಟುಗಳ ಬಗ್ಗೆ ತುಂಬ ಹೆಚ್ಚಿನ ಎಚ್ಚರಿಕೆ ಅನ್ನೋದು ವಹಿಸಬೇಕು. ಆರೋಗ್ಯದ ದೃಷ್ಟಿಯಿಂದ ಗುರುವು 6ನೇ ಮನೆಯಲ್ಲಿ ಇರೋದು. ಇದು ಒಂದು ಈ ಬೊಜ್ಜು ಮತ್ತು ಲಿವರ್ಗೆ ಕಾರಕವಾಗಿದೆ. ಶನಿಯ ದೃಷ್ಟಿಯೂ ಇದೆ. ಸ್ಪಷ್ಟವಾದ ಎಚ್ಚರಿಕೆ ನೀಡುತ್ತಿದೆ.
ತೂಕದ ಹೆಚ್ಚಳ. 27ರಲ್ಲಿ ನಿಮ್ಮ ತೂಕವನ್ನು ನಿಯಂತ್ರಿಸದಿದ್ದರೆ ಅದು ಮುಂದೆ ಈ ಬೆನ್ನು, ಮೂಳೆ ಅಥವಾ ಮೂಳೆಗಳ ಕಾಯಿಲೆಗಾಗಿ ಬದಲಾಗುತ್ತೆ. ಜೊತೆಗೆ ಇಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಪರೀಕ್ಷಿಸಿಕೊಳ್ಬೇಕಾಗುತ್ತೆ. ನಿರ್ಲಕ್ಷ್ಯವು ದುಬಾರಿಯಾಗಬಹುದು. ಈಗ ನಾವು ಈ ಒಂದು ಪ್ರಯಾಣದ ಅತ್ಯಂತ ಕಠಿಣ ಅಂದರೆ ಅತ್ಯಂತ ಪ್ರಮುಖ ಹಂತಕ್ಕೆ ಪ್ರವೇಶಿಸಿದ್ದೇವೆ. ಮೇ 2027ರಿಂದ ಫೆಬ್ರವರಿ 28ರ ನಡುವಿನ ಸಮಯ ಏನಿದೆ ಅಂದರೆ ಈ ಪಾಪಕರ್ತರಿ ಅನ್ನೋದು ಯೋಗ ಎಂದು ಕರೆಯಲಾಗುವ ಒಂದು ವಿಶೇಷ ಯೋಗ ರೂಪುಗೊಳ್ಳುತ್ತಿದೆ. ಇದನ್ನು ನೀವು ಗಮನವಿಟ್ಟು ಕೇಳಿಸ್ಕೋಬೇಕು. ನಿಮ್ಮ ರಾಶಿ ಕುಂಭ ರಾಶಿ. ನಿಮ್ಮ 12ನೇ ಮನೆಯಲ್ಲಿ ರಾಹು ಅನ್ನೋದು ಕುಳಿತಿದ್ದಾರೆ. 2ನೆಯ ಮನೆಯಲ್ಲಿ ಶನಿ. ಇದರ ಅರ್ಥ ನೀವು ಅಂದರೆ ನಿಮ್ಮ ಲಗ್ನವು ಇಬ್ಬರು ಗ್ರಹಗಳ ನಡುವೆ ಒಂದು ಈ ಸಿಲುಕಿಕೊಂಡಿರೋದು. ಇದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಏನಾಗುತ್ತೆ? ಜೀವನದ ಪ್ರಗತಿಯು ನಿಂತು ಹೋದಂತೆ ನಿಮಗೆ ಅನಿಸಬಹುದು. ಎಷ್ಟೇ ಒಂದು ಪ್ರಯತ್ನಿಸಿದರೂ ಫಲಿತಾಂಶಗಳು ಅನ್ನೋದು ನಿಮಗೆ ವಿಳಂಬವಾಗುತ್ತಿದೆ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಒಪ್ಪಂದದಲ್ಲಿ ಅಥವಾ ಸಂಬಂಧದಲ್ಲಿ ಕೆಟ್ಟದಾಗಿ ಸಿಲುಕಿಕೊಂಡಿದ್ದೀರಿ ಅಂತ ನಿಮಗೆ ಅನಿಸುತ್ತೆ. ಈ ಒಂದು ರೀತಿಯ ಚಟಪಟಿಕೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ದಾರಿ ಅನ್ನೋದು ಕಾಣಿಸಲ್ಲ. ಒಂದು ಕಡೆ ರಾಹು ನಿಮಗೆ ದಿಕ್ಕು ಅನ್ನೋದು ತಪ್ಪಿಸುತ್ತಾನೆ. ಅನಗತ್ಯ ಪ್ರಯಾಣಗಳು, ವಿದೇಶಕ್ಕೆ ಹೋಗುವ ಹಂಬಲ, ಆದರೆ ಅದರಲ್ಲಿ ಅಡೆತಡೆಗಳು. ಇನ್ನೊಂದು ಕಡೆ ಶನಿ ನಿಮ್ಮಿಂದ ಕಠಿಣ ಪರಿಶ್ರಮ ಮಾಡಿಸುತ್ತಾ ಇರುವುದು. ಈ ಸಮಯ ನಿಮ್ಮ ತಾಳ್ಮೆಯ ನಿಜವಾದ ಪರೀಕ್ಷೆ. ಆದರೆ ಕತ್ತಲೆಯಲ್ಲಿ ಬೆಳಕಿನ ಕಿರಣವೂ ಇರುತ್ತೆ. ಗಾಬರಿಯಾಗಬೇಡಿ. ದೇವರು ಎಂದಿಗೂ ಪರಿಹಾರವಿಲ್ಲದೆ ಸಮಸ್ಯೆಯನ್ನು ನೀಡುವುದೇ ಇಲ್ಲ. ಇದೇ ಸಮಯದಲ್ಲಿ ಅಂದರೆ 27ರ ಮಧ್ಯಭಾಗದಲ್ಲಿ ಗುರುಗ್ರಹವು ಗೋಚರಿಸಿ ನಿಮ್ಮ 7ನೇ ಮನೆಯಾದ ಸಿಂಹರಾಶಿಗೆ ಬರುತ್ತಾನೆ. ಅಂದರೆ ಇಲ್ಲಿ 7ನೇ ಮನೆ ಜೀವನ ಸಂಗಾತಿಯ ಮನೆ. ನೀವು ಅವಿವಾಹಿತರಾಗಿದ್ದರೆ 27-28ರಲ್ಲಿ ಮದುವೆ ಆಗುವ ಯೋಗ, ಬಲವಾದ ಯೋಗಗಳು. ಗುರುವಿನ ಒಂದು ದೃಷ್ಟಿ ನೇರವಾಗಿ ನಿಮ್ಮ ಲಗ್ನದ ಮೇಲೆ ಬಿಡುತ್ತೆ. ಮತ್ತು ಇಲ್ಲಿ ಈ ಪಾಪಕರ್ತರಿ ದೋಷವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ. ನಿಮ್ಮ ಒಂದು ಆತ್ಮವಿಶ್ವಾಸ ಅನ್ನೋದು ಮರಳಿ ಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಚೈತನ್ಯ ಅನ್ನೋದು ಕೂಡಿ ಬರುತ್ತೆ. ಪತಿ ಪತ್ನಿಯ ನಡುವೆ ಜಗಳಗಳು ನಡೆಯುತ್ತಿದ್ದರೆ ಅವು ಈಗ ಶಾಂತವಾಗುತ್ತವೆ. ಮನೆಯಲ್ಲಿ ಸಂತೋಷ ಮರಳಿ ಬರುತ್ತೆ. 2027ರ ನಿಮಗೆ ಈ ಮಂತ್ರ ನಿಲ್ಲಬಾರದು. ಸುಮ್ಮನೆ ತಾಳ್ಮೆಯಿಂದ ಇರಬೇಕು. ಮುಂದೆ ಹೋಗುವ ಮೊದಲು ನಾನು ಒಂದು ವಿಶೇಷ ವರ್ಗದ ಜನರಿಗಾಗಿ 2 ನಿಮಿಷ ಸಮಯ ತೆಗೆದುಕೊಳ್ಳಲು ಬಯಸುತ್ತೀನಿ. ಅಂದರೆ ತಾಯಂದಿರು ಮತ್ತು ಈ ಸಹೋದರಿಯರು. ಹೆಚ್ಚಾಗಿ ವ್ಯವಹಾರ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡಲಾಗುತ್ತೆ. ಆದರೆ ಮನೆಯ ಗೃಹಲಕ್ಷ್ಮಿಯನ್ನು ಮರೆತು ಬಿಡಲಾಗುತ್ತೆ. ಸತ್ಯವೆಂದರೆ ಕುಂಭರಾಶಿಯ ಮಹಿಳೆಯರ ಮೇಲೆ ಈ ಸಾಡೆಸಾತಿಯ ಪರಿಣಾಮವು ಆಳವಾಗಿದೆ. ಈ ರಾಶಿಯ ಗೃಹಿಣಿಯರಿಗೆ 26ರಿಂದ ಈ 28ರವರೆಗೆ ನಿಮಗೆ ಏನು ತರಲಿದೆ ಅನ್ನೋದು. ಅಂದರೆ ನೀವು ಒಂದು ಗೃಹ ಕಲಹ ಮತ್ತು ಈ ಅಡುಗೆ ಮನೆಯ ರಾಜಕೀಯದಿಂದ ದೂರವಿರಬೇಕು. ಶನಿದೇವನು 27ರ ಮಧ್ಯದವರೆಗೆ ನಿಮ್ಮ 2ನೇ ಮನೆಯಾದ ಈ ಕುಟುಂಬ ಭಾವದಲ್ಲಿ ಇರ್ತಾನೆ. ಈ ಸಮಯವು ನಿಮ್ಮ ಈ ಅತ್ತೆ ಮಾವಂದಿರ ಕಡೆಯಿಂದ ಅಥವಾ ಕುಟುಂಬದ ತುಂಬದ ಸದಸ್ಯರಿಂದ ಸ್ವಲ್ಪ ಸಂವೇದನಾಶೀಲನವಾಗುತ್ತೆ. ನಿಮ್ಮ ಮಾತಿನಲ್ಲಿ ಅರಿಯದೆ ಕಟುತ್ವ ಅನ್ನೋದು ಬಂದು ಬಿಡುತ್ತೆ. ನೀವು ಹೇಳುತ್ತಿರುವುದು ಸರಿ ಇರಬಹುದು, ಆದರೆ ನಿಮ್ಮ ಮಾತನ್ನು ಯಾರು ಕೂಡ ಈ ಅವಿನಯ ಎಷ್ಟು ತಪ್ಪಾಗಿ ಭಾವಿಸಬಹುದು ಅನ್ನೋದು ಇಲ್ಲಿ ಮೊದಲಾಗುತ್ತೆ. ಈ ಗೃಹಿಣಿಯರು ಎಷ್ಟೇ ಕಷ್ಟ ಇದ್ರೂ ಈ ಚಿನ್ನ ಬೆಳ್ಳಿ ಅನ್ನೋದು ಖರೀದಿಸಬಹುದು. ಯಾಕೆಂದರೆ ದುಡ್ಡು ಉಳಿತಾಯ ಅನ್ನೋದು ಸೀಕ್ರೆಟ್ ಸೇವಿಂಗ್ಸ್ ಅನ್ನೋದು ಮಾಡಿರ್ತೀರ. ಈ ರಹಸ್ಯ ಉಳಿತಾಯವನ್ನು ಹೆಚ್ಚಿಸುವ ಸಮಯ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನದ ಬಗ್ಗೆ ನೀವು ತುಂಬಾ ಚಿಂತಿತರಾಗಿದ್ದರೆ ಸಮಾಧಾನ ಅನ್ನೋದು ಈ ವರ್ಷ ಸಿಗುತ್ತೆ. ನಿಮ್ಮ ಯಶಸ್ಸನ್ನು ಉಳಿಸಿಕೊಳ್ಳಿ. ಪ್ರತಿದಿನ ಉದಯಿಸುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದು ನಿಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಮಾನವಾಗಿ ಇರಿಸುತ್ತೆ. ಕುಂಭರಾಶಿಯವರೇ, ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.